ಶಿಷ್ಯ ಗುರುನ ಕೇಳ್ತಾನೆ, ಶಾಂತಿ ಬಗ್ಗೆ ಉಪನ್ಯಾಸ ಕೊಡ್ತೀಯಾ, ಫೈಟ್ ಮಾಡೋದು ಹೇಳ್ಕೊಡ್ತೀಯಾ, ನಾನು ಹೇಗೆ ಸಮನ್ವಯಗೊಳಿಸಲಿ ಇದೆರಡನ್ನ ಅರ್ಥ ಆಗ್ತಾ ಇಲ್ಲ ಅಂತ. ಇದೇ ರೀತಿ ಅರ್ಜುನ ಕೇಳಿದ್ದು. ಶಾಂತಿ ಹೇಳಿದೆ, ಧ್ಯಾನ ಕೊಟ್ಟೆ, ಸಮಾಧಿ ಕೊಟ್ಟೆ, ಯುದ್ಧ ಮಾಡು ಅಂತೀಯ, ಹೇಗೆ ಅರ್ಜುನ, ಇದರ ಸಮನ್ವಯ ಏನು? ಅದಕ್ಕೆ ಹೇಳ್ತಾನೆ, ಯೋಧನಾಗಿ ಒಂದು ಹೂತೋಟದಲ್ಲಿ ಕೆಲಸ ಮಾಡೋದು ಒಳ್ಳೆಯದು, ಆದರೆ ತೋಟದ ಹಮಾಲಿಯಾಗಿ ಯುದ್ಧದಲ್ಲಿ ನೀನು ಹೋರಾಡ್ತೀನಿ ಅಂತ ಹೋದರೆ ಹೇಗೆ ಸಾಧ್ಯ? ಮಾಲಿಯಾಗಿ ಯುದ್ಧದಲ್ಲಿ ಹೋರಾಡಕ್ಕೆ ಹೋಗೋಕ್ಕಿಂತ ಯೋಧನಾಗಿ ಹೂತೋಟದಲ್ಲಿರೋದು ವಾಸಿ ಅಂತ.